ಸರ್ಕಾರ ಅಂತ ಒಂದು ಸನ್ಮಾನ ಸ್ವೀಕರಿಸಬೇಕಂದ್ರೆ ತುಂಬ 7 ಜನ ಪುಣ್ಯ ಮಾಡಿದ್ದು. ಇದಕ್ಕೆ ಕಾರ್ಯಕರ್ತರಂತ ನಮ್ಮ ಗಂಗಾಧರ್ ಸರ್ ಸ್ನೇಹಿತರೆಲ್ಲ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಅವರಿಗೆಲ್ಲ ಆಭಾರಿಯಾಗಿದ್ದೀವಿ. ಸಂಘದ ಬಗ್ಗೆ ಅಮೃತ್ ಸರ್, ಸಂಘದ ಪದಾಧಿಕಾರಿಗಳಿಂದ ನಾವು ತುಂಬ ಆಭಾರಿಯಾಗಿದ್ದೀವಿ. ಥ್ಯಾಂಕ್ ಯು ಸರ್. ಈ ದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಅಧಿಕಾರಿಗಳ ಸಂಘದ ಕಾರ್ಯಕ್ರಮಗಳಿದ್ದು ನಾವು ಕೂಡ ಇಲ್ಲಿ ಉದ್ಯೋಗ ಮಾಡ್ತಾಯಿದ್ದೀವಿ. ಹಿಂದೆ ನೌಕರರಾಗಿ ಮತ್ತು ಈಗ ಅಧಿಕಾರಿಗಳಾಗಿ ನಾವು ಕಾರ್ಯ ಮಾಡ್ತಾಯಿದ್ದೀವಿ. ಬಟ್ ಇದುವರೆಗೂ ನಮ್ಮನ್ನು ಯಾರೇ ಆಗಲಿ ಗುರುತಿಸಿ ಈ ಥರ ಒಂದು ಪ್ರಶಸ್ತಿಗಳು ಕೊಟ್ಟಿರಲಿಲ್ಲ ಮಹಾನಗರ ಪಾಲಿಕೆಯಿಂದ. ಬಟ್ ಈಗ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾನು ದಲಿತ ವರ್ಗಕ್ಕೆ ಮತ್ತು ದಲಿತ ಜಾತಿಗೆ ಸೇರಿರೋದ್ರಿಂದ ಮತ್ತು ಅಂಬೇಡ್ಕರ್ ಪ್ರಶಸ್ತಿ ಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ಈ ಅಂಬೇಡ್ಕರ್ ಭೂಷಣ ಪ್ರಶಸ್ತಿ ನನಗೆ ಭಾರತ ಸರ್ಕಾರ ನೀಡುವ ಪದ್ಮಭೂಷಣ ಪ್ರಶಸ್ತಿಗಿಂತ ಅತಿ ಹೆಚ್ಚಿನದೆಂದು ನಾನಾದರೂ ಭಾವಿಸ್ತೀನಿ. ಇದು ನನ್ನ ಸುಯೋಗ ಕೂಡ. ಹಾಗಾಗಿ ನಾನು ಈ ಪ್ರಶಸ್ತಿ ನೀಡುವ ಎಲ್ಲರಿಗೂ ಧನ್ಯವಾದಗಳು. ಕಾರ್ಮಿಕರ ಸಂಘದ ಪರವಾಗಿ ಅಂಬೇಡ್ಕರ್ ಜಯಂತಿ ಆಚರಿಸಿದೆ. ಆ ಸಂದರ್ಭದೊಳಗೆ ನಮ್ಮ ನಂಜೇಶ್ವರ ಸಾರಿಗೆ ಸನ್ಮಾನ ಮಾಡಿದ್ದಾರೆ. ನಮಗೂ ಭಾರಿ ಸಂತೋಷ ಆಯಿತು. ಇವತ್ತು ಈ ಕಾರ್ಯಕ್ರಮ ಬಂದು ಈ ಸನ್ಮಾನ ತೊಗೊಂಡಿದ್ದಾರೆ. ನಮಗೂ ಸಂತೋಷ. ನಂಜೇಶ್ವರ ಸಾರು ಒಳ್ಳೆಯದಾಗಲಿ ಅಂತ ಹೇಳಿ ಮುಂದಕ್ಕೆ ಇನ್ನೂ ಒಳ್ಳೆಯದಾಗಿ ದೇವರು ಒಳ್ಳೇದು ಮಾಡಿ ಅವ್ರ ಆರೋಗ್ಯ ಕೊಟ್ಟು ಆಯುಷ್ ಚೆನ್ನಾಗಿರಲಿ ಅಂತ ಹೇಳಿ ಆಚರಿಸ್ತೀನಿ. ಮೊದಲಿಗೆ ಈ ಕಾರ್ಯಕ್ರಮ ಆಯೋಜಿತರಾದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದ ಅಮೃತರಾಜರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಏಕೆಂದರೆ ಬಾಬಾ ಸಾಹೇಬರ 134ನೇ ಜಯಂತಿಯನ್ನು ಸೋನಾನಲ್ಲಿ ತುಂಬ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನ್ಯಾಯಮೂರ್ತಿಗಳನ್ನು ಕರೆಸಿದ್ರು. ಕೃಷ್ಣ ದೀಕ್ಷಿತ್ ಎಂಬುವರು. ಅವರಂತೂ ಬಾಬಾ ಸಾಹೇಬ್ರವರ ಸಾಧನೆಯನ್ನು, ಅವರ ಒಂದು ದೇಶಕ್ಕೆ ಸೇವೆಯನ್ನು ಇಂಚಿಂಚಾಗಿ ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅದಂತೂ ನಮ್ಮ ಎಲ್ರಿಗೂ ಮೈಯಲ್ಲಿ ರೋಮಾಂಚನ ಆಗುತ್ತದೆ. ಅವರು ಏನು 50,000 ಬುಕ್ ಓದಿದಾರೋ ಅದನ್ನು ನಮ್ಮ ಅವರ ಕುಟುಂಬದ ಅವರ ಒಂದು ದೇಶ ಪ್ರಜೆಯಾಗಿ ನಾವು ಅಟ್ಲೀಸ್ಟ್ ಅವ್ರ ಪುಸ್ತಕ ಒಂದಾದರೂ ಓದಬೇಕು. ಈ ಮೂಲಕ ನಿಮ್ಮೆಲ್ಲರೂ ನಾನು ತಿಳಿಸ್ತೀನಿ. ಎಲ್ಲ ನಮ್ಮ ಪಾಲಿಕೆ ನೌಕರರು ಒಂದು ಪುಸ್ತಕ ಆದರೂ ಅವ್ರು ಓದಿ ಜ್ಞಾನ ಪಡೀರಿ ಅಂತ ನಾನು ಕೇಳ್ತೇನೆ. ಕಾರ್ಯಕ್ರಮ ಎಲ್ಲಿ ನೋಡಿ ಸರ್? ಓಕೆ ಸರ್. ಇವತ್ತು ಕಾರ್ಯಕ್ರಮದ ಬಗ್ಗೆ ಅಧಿಕಾರಿಗಳ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದವರು ಇವತ್ತು ಒಂದು ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ನಾನು ಮೊದಲನೇ ಸಲ ಬಂದಿರೋದು. ಅಂಥದ್ರಲ್ಲಿ ಪ್ರಪ್ರಥಮವಾಗಿ ಎಲ್ಲ ನೌಕರರಿಗೂ, ಅಧಿಕಾರಿ ವರ್ಗದವ್ರಿಗೂ ಮತ್ತು ಈ ಸಮಾಜ ಸೇವೆಯಲ್ಲಿ ಸೇವೆ ಸಲ್ಲಿಸಿದಂಥವ್ರಿಗೆ ಎಲ್ಲರಿಗೂ ಕೂಡ ಪುರಸ್ಕಾರ ಮಾಡಿ ಅವ್ರನ್ನ ಗೌರವಿಸಿರೋದು ಭಾಳ ಒಂದು ಅತ್ಯಂತ ಉನ್ನತ ಮಟ್ಟದ ಒಂದು ಚಿಂತನೆ. ಮತ್ತು ಅದಕ್ಕೆ ತಕ್ಕ ಹಾಗೆ ಒಬ್ಬ ಶ್ರೇಷ್ಠ ಸಂವಿಧಾನ ಚಿಂತಕರನ್ನ ಕರೆಸಿರೋದು ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದೈತೆ. ಕೃಷ್ಣ ಎಸ್ ದೀಕ್ಷಿತ್. ನಾನು ವಕೀಲನಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಅವರ ಕಾರ್ಯಕ್ರಮವನ್ನು ಆಯೋಜನೆಯೂ ಮಾಡಿದ್ದೀವಿ, ಕಾರ್ಯಕ್ರಮ ನಿರೂಪಣೆಯೂ ಮಾಡಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಒಬ್ಬ ಸಭಿಕರಾಗಿ ಬಂದಿದ್ದೀವಿ. ಸಂವಿಧಾನದ ಬಗ್ಗೆ ಮತ್ತು ಬಾಬಾ ಸಾಹೇಬರ ಬಗ್ಗೆ ಭಾಳಷ್ಟು ಆಳವಾದ ಒಂದು ಅಧ್ಯಯನ ಮಾಡಿದ್ದಾರೆ. ನಾವು ಭಾಳಷ್ಟು ಪುಸ್ತಕಗಳಲ್ಲಿ ತಿಳ್ಕೊಂಡಿರದೇ ಇರುವಂಥ ವಿಷಯಗಳನ್ನ ಭಾಳಷ್ಟು ತಿಳಿಸಿ ನಮಗೆ ಒಂದೊಂದು ಮಾತು ಕೂಡ ಒಂದೊಂದು ಕೇಕ್ ಅಥವಾ ಒಂದು ಸ್ವೀಟ್ ಇದ್ದಾಗಿತ್ತು ಒಂದೊಂದು ಮಾತು ಅವ್ರ ಮಾತುಗಳು. ಅದಕ್ಕೋಸ್ಕರ ನಮ್ಮ ಸ್ನೇಹಿತರು ಬಾಬಾ ಸಾಹೇಬರ ಫೋಟೋ ಪಕ್ಕದಲ್ಲಿ ಒಂದು ಫೋಟೋ ಹಿಡಿಬೇಕಂತೇಳಿ ಭಾಳಷ್ಟು ಕರೆಗಳು ಬರ್ತಾಯಿತ್ತು ನನಗೆ. ಆದರೂ ಕೂಡ ಅಲ್ಲಿ ಆ ಚುಂಬಕ ಶಕ್ತಿ ನನ್ನ ಬಿಡಲಿಲ್ಲ. ಅಲ್ಲೇ ಇದ್ದು ಕೇಳಬೇಕನ್ನೋ ಒಂದು ಇಚ್ಛಾಶಕ್ತಿ ಇದ್ದಿತ್ತು. ಅದಕ್ಕೋಸ್ಕರ ಕೊನೆವರೆಗೂ ಕೂಡ ಅವರ ಭಾಷಣ ಕೇಳಿ ಕೆಲವು ಸಂದರ್ಭದಲ್ಲಿ ಬಾಬಾ ಸಾಹೇಬರ ಸಾಧನೆಗಳನ್ನ ಕೇಳ್ತಾ ನಮಗೂ ಕೂಡ ಒಂದು ಕಡೆ ಒಂದು ಪಾಸಿಟಿವ್ ಜಲಸ್ ಆಯಿತು. ಇನ್ನೊಂದು ಕಡೆ ಏನೋ ಒಂದೇ ಒಂದು ಕಣ ಬಾಬಾ ಸಾಹೇಬರು ಮಾಡಿದಷ್ಟು ಒಂದು ಕಣ ಮಾಡಿದ್ರೆ ಸಾಕು, ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನೋ ಮಾತುಗಳು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಶ್ರೀ ಕೃಷ್ಣ ಎನ್ ದೀಕ್ಷಿತ್ ಅವರು, ಕೃಷ್ಣ ಎಸ್ ದೀಕ್ಷಿತ್ ಅವರು ಮಾಡೋಂಥ ಭಾಷಣ ಕೂಡ ಭಾಳಷ್ಟು ನಮ್ಮನ್ನು ಮನಸೆಳೆಯಿತು. ಇದಕ್ಕೆ ನಾವು ಆಭಾರಿಯಾಗಿದ್ದೀವಿ. ಆಭಾರಿ ಯಾರಿಗಂದರೆ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಮತ್ತು ನನ್ನ ಇಲ್ಲಿ ಇನ್ವೈಟ್ ಮಾಡಿದಂಥ ನಮ್ಮ ಸ್ನೇಹಿತರಾದಂತಹ ಕಂದಾಯ ಅಧಿಕಾರಿಗಳು ಈ ಪ್ರಸನ್ನ ಕುಮಾರ್ ಅವರವರೆಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ಅವರು
ಅಂಬೇಡ್ಕರ್ ಪ್ರಶಸ್ತಿ ತಗೊಂಡಿದ್ದಾರೆ. ಅದು ಪದ್ಮಭೂಷಣ ಪ್ರಶಸ್ತಿಗಿಂತ ನನಗೆ ಹೆಚ್ಚು ಸಂತೋಷ ಕೊಟ್ಟೈತೆ ಅಂತ ತಮ್ಮ ಮುಕ್ತ ಮನಸ್ಸಿನಿಂದ ಹೇಳಿರುವಂಥದ್ದು ಕೂಡ ಇದು ಭಾಳ ಒಪ್ಪಬೇಕಾಗಿದ್ದಂಥದ್ದು, ಅಪ್ಪಬೇಕಾಗಿರುವಂಥ ಒಂದು ಮಾತು. ಅದಕ್ಕೋಸ್ಕರ ಮತ್ತೊಮ್ಮೆ ನಮ್ಮ ಸ್ನೇಹಿತರು ಮತ್ತು BBMPಯ ಕಂದಾಯ ಅಧಿಕಾರಿಗಳಾದಂಥ ಪ್ರಸನ್ನ ಕುಮಾರ್ ಅವರಿಗೆ ಅಂಬೇಡ್ಕರ್ ಪ್ರಶಸ್ತಿ ದಕ್ಕಿದ್ದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಾರ್ಯಕ್ರಮಕ್ಕೆ ಮತ್ತು ಆಯೋಜನೆ ಮಾಡುವಂಥ ಕ್ಷೇಮಬರಿತ ಸಂಘಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಕಾರ್ಯಕ್ರಮ ನಡೀತಾ ಇದೆ, ಏನು ಹೇಳ್ತೀರಾ ಸರ್? ಕ್ಯಾಮ್ರಾ ನೋಡಿ ಸರ್. ಸರ್, ಇವತ್ತು 2025 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಸಿಬ್ಬಂದಿ ಮತ್ತು ನೌಕರರ ಸಂಘದಿಂದ ಅಂದ್ಕೊಂಡಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾರ್ಯಾಲಯದಿಂದ ನಾವು ಮೂಲತಃ ಮಾಗಡಿರು. ಇಲ್ಲಿ 2007ರಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕರವಸೂಲನಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಹುಟ್ಟು 2008ನೇ ತರಗತಿಯಿಂದನೇ ದಲಿತ ವಿದ್ಯಾರ್ಥಿ ಒಕ್ಕೂಟ ಅಂಥೇಳಿ ನಾವು ಓದವಲ್ಲೇ ನಮ್ಮ ಸಿದ್ಧಲಿಂಗಯ್ಯರು ತಮ್ಮವರು ಶಿವಶಂಕರ್ ನೇತೃತ್ವದಲ್ಲಿ ಒಂದು ಸಂಘ ಮಾಡ್ಕೊಂಡು ಅವಳಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಕೈಲ ಸಣ್ಣ ಪುಟ್ಟ ದಲಿತ ಸಂಘರ್ಷ ಸಮಿತಿ ಮತ್ತು ಯಾವುದೇ SC/ST ತೊಂದರೆಗಳು ಅಥವಾ ಅನಾನುಕೂಲಗಳಾದಾಗ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಇವತ್ತು ನಮ್ಮನ್ನು ಗುರುತಿಸಿ ನಮ್ಮ ಅಮೃತರಾಜ್ ಬಳಗ ಮತ್ತು ಗಂಗಾಧರ್ ಸಾಹೇಬರು ಅಂತ ಹೇಳ್ಬಿಟ್ಟು ಅವರೆಲ್ಲ ನಮಗೆ ಒಂದು ಸನ್ಮಾನ ಮಾಡಿದ್ದಾರೆ. ಇದೊಂದು ಖುಷಿ ಕೊಡುವಂಥ ವಿಚಾರ. ನಿಮ್ಮ ಹೆಸರು ಸರ್? ರಂಗನಾಥ್ TG ಅಂತ. ಏನಾಗಿದ್ದೀರಾ ಸರ್ ಇದ್ರಲ್ಲಿ? ನಾನು ಕರವಸೂಲಿಗಾರ. ಕೇರ್ಕ್ರಮ್ BBMP ತೋಟಗಾರಿಕೆ ಇಲಾಖೆಯಿಂದ ಬಂದಿದ್ದೀನಿ. ಮೇಸ್ತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. 25 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ವರ್ಷ ನನಗೆ ಅವಾರ್ಡ್ಸ್ ಕೊಡೋದಕ್ಕೆ ಅಮೃತ್ ಸರ್ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕು. ಬಟ್ ಲೇಟಾಗಿದ್ದಕ್ಕೆ ದಯವಿಟ್ಟು ನಾನು ತುಂಬ ಅವ್ರಿಗೆ ಕೃತಜ್ಞತೆ